ಧೈರ್ಯ ಚರಣ್, ಧೈರ್ಯ. ಬಾಗ್ಲಿರೋ ಮನೆಗೆ ಚಿಲ್ಡ್ರೆ ಕಳ್ಳನ ನುಗ್ತಾನೆ, ಆದ್ರೆ ಬಾಗ್ಲಿಲ್ದಿರೋ ಹುಚ್ಚನ್ ಮನೆ ನುಗ್ಗಕ್ಕೆ ಅಂಡ್ ಧೈರ್ಯ ಬೇಕು. ಎಸ್. ಮಲಗಿದ್ದಾನೆ, ನಾನ್ ಸೇಫು. ನೀನ್ ಬರೀ ಹುಚ್ಚ ಅಲ್ಲ, ಹುಚ್ಚು ಪ್ರೇಮಿ. ಹೊಡೆದೋಯ್ತು, ನನ್ನ ಪ್ರೇಮ ಕೊಟ್ಟಿದ್ದು ಹೊಡೆದೋಯ್ತು. ನಿನ್ನ ನನ್ನ ಪ್ರೇಮನೇ ಚೂರು ಚೂರು ಮಾಡ್ಬಿಟ್ಟಿಲ್ಲ, ನಿನ್ನ ಚೂರು ಚೂರು ಮಾಡ್ಬಿಡ್ತೀನಿ. ನನ್ನ ಪ್ರೇಮನೇ ತೊಳಿತಿಲ್ಲ ನೀನು. ವಿಶ್ವ, ನನ್ನ ಮಾತು ಕೇಳು. ವಿಶ್ವ, ಪ್ಲೀಸ್. ವಿಶ್ವ, ನನ್ನ ಮಾತು ಕೇಳು. ವಿಶ್ವ, ಬೇಡ ಪ್ಲೀಸ್. ನಾನು ಮನೆಗೆ ಬಂದ್ರೆ ನೀನ್ ತಲೆ ಹೊಡೆದಾಕ್ಬಿಡ್ತೀನಿ. ಏನಾಯ್ತು? ಕಳ್ಳೆಕಾಯಿ. ಹೆಲ್ಪ್ ಮೀ. ನಿನ್ನ ಕೈ ಕೊಟ್ನಲ್ಲ. ಹೆಲ್ಪ್ ಬೇಡ. ಏಯ್, ಕತ್ಲಲ್ಲಿ ಕಳ್ಳನಾಗ್ ಬಂದು ಕೈಕಾಲ್ ಮುರ್ಕೊಳ್ಳೋ ಅಂತದ್ ಏನಿತ್ತೋ ಕಳ್ಳೆಕಾಯಿ. ನೀನ್ ಮೆಚ್ಚಿರೋ ಕಲಾವಿದನ್ ಹುಚ್ಚಿನಿಂದ ಇರೋ ಹುಡುಗಿ ವಿಷಯ ತಿಳ್ಕೊಳಕ್ ಬಂದೆ. ಸತ್ತರ್ ವಿಷಯ ಇಲ್ಲಿ ಹ್ಯಾಕ್ ಸಿಗುತ್ತೋ? ಇದೇನ್ ರೆಕಾರ್ಡ್ಸ್ ರೂಮಾ? ಆ ಹುಡುಗಿ ಪ್ರೀತಿಸಿದ ಹುಡುಗ ಇರೋದಿಲ್ಲ. ಇಲ್ಲಿ ಹುಡ್ಕದ್ರೇನೆ ಪ್ರೇಮನ್ ಕೊಲೆ ಮಾಡಿದವ್ರು ಯಾರು ಅಂತ ಗೊತ್ತಾಗೋದು. ಏನು? ಕೊಲೆನಾ? ತುಂಬಾ ಚೆನ್ನಾಗಿದೆ. ವಿಶು, ಇದು ಅರಳೋ ಗುಲಾಬಿ ಅಲ್ಲ, ನಿನಗೋ ಗುಲಾಬಿ. ನಿನ್ ಲೈಫ್ ಇದ್ರ ಹಾಗೆ ಸದಾ ಮಿನುಗ್ತಾ ಇರ್ಬೇಕು. ನನ್ನ ನೆನಪಾಗಿ ಇದು ಯಾವಾಗ್ಲೂ ನಿನ್ ಜೊತೆನೇ ಇರ್ಬೇಕು. ಪ್ರೇಮ, ಸಾರಿ, ನಿನ್ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ಡ್ಯಾಡಿ, ನನ್ನ ವಿಶ್ವನ್ ಮನೆಗೆ ಹೋಗಿದ್ದೆ. ಕವನ ಹೇಗಿದ್ದಾಳು? ವೆಲ್, ಶೀಸ್ ಓಕೆ. ನಾನು ನಿಮ್ ಮಗನಾಗ ಹೋಗ್ಲಿಲ್ಲ, CB ಆಫೀಸರ್ ಹೋಗಿದ್ದೆ. ಪ್ರೇಮನ್ ಮಗಳ ಬಗ್ಗೆ ಏನೋ ಕ್ಲೂ ಸಿಗುತ್ತಾ ಅಂತ. ಏನಾದ್ರೂ ಸಿಕ್ತಾ? ಸಿಕ್ತು. 4 ಹೋದೆ. ಪ್ರೊಫೆನ್ ತಗೋ, ಸಂಜೆ ಹೊತ್ತಿಗೆ ಸರಿ ಹೋಗುತ್ತೆ. ನಾನ್ ಸರಿ ಹೋಗೋದಿರ್ಲಿ ಡ್ಯಾಡಿ. ಕವನ ಏನಾರು ಕಲಾವಿದನ್ ಸರಿ ಮಾಡ್ಬಿಟ್ರೆ ಅವ್ನ್ ಸರಿಯಾದ ಅನ್ನೋ ಸಂತೋಷ ಅವಳಿಗೆ.
ಅವನ ಮೂಲಕ ಕೊಲೆಗಾರ ಯಾರು ಅಂತ ಕಂಡಿಡೋ ಸುಲಭ ಆಗತ್ತೆ ನನಗೆ. ಹೌಸ್ ಮೈ ಐಡಿಯಾ. ನಿನ್ನ ಐಡಿಯಾ ಗಿಡಿಯಾ ಎಲ್ಲ ಬಿಟ್ಟಾಕಯ್ಯ. ಹೌದು, ಅದೇನದ್ ಗಿಡಿಯಾ? ಓ ನಿನ್ ತಲೆ ಕವನಲ್ಲೇ ಇರ್ಬೇಕು ಕಣಯ್ಯ ಫೋನು. ಹಲೋ, ಗುಡ್ ಮಾರ್ನಿಂಗ್ ಡ್ಯಾಡ್. ನಿನಗ್ 100 ವರ್ಷ ಆಯ್ಸಮ್ಮ. ನಿನ್ ವಿಷಯನೇ ಹೇಗಿಲ್ ಮಾತಾಡ್ತಾ ಇದ್ವಿ. ಹೇಗಿದ್ದಾನೆ ನಿನ್ನ ಮೆಚ್ಚಿನ ಕಲಾವಿದ? ಅವ್ರು ಹೀಗಾಗ ಕಾರಣ ಏನು ಅಂತ ಗೊತ್ತಾಯ್ತು ಡ್ಯಾಡ್. ಅವ್ರ ಪ್ರೀತಿಸಿದ ಹುಡುಗಿ ತೀರ್ಕೊಂಡಾಗಿಂದ ಅವ್ರು ಹೀಗಾದ್ರಂತೆ. ಓ, ಅವ್ರು ಮತ್ತೆ ಪೇಂಟ್ ಬ್ರಷ್ ಹಿಡಿದು ಕಲಾವಿದ ಆಗೋದಕ್ಕೆ ನಾನೇನ್ ಮಾಡ್ಬೇಕು ಡ್ಯಾಡ್? ಅವನ್ ಏನ್ ಕಳ್ಕೊಂಡಿದ್ದಾನೋ ಅದು ಅವನಿಗೆ ಸಿಕ್ಕೋ ಹಾಗೆ ಮಾಡ್ಬೇಕು. ಅದು ಹೇಗ್ ಸಾಧ್ಯ ಡ್ಯಾಡ್? ತಾನು ಪ್ರೀತಿಸಿರೋ ಹುಡುಗಿ ಇನ್ನೂ ಬದುಕೇ ಇದ್ದಾಳೆ ಅಂತ ತಿಳ್ಕೊಂಡಿರೋ ಅವನಿಗೆ ಅದೇ ತರ ಇರೋ ಇನ್ನೊಂದು ಹುಡುಗಿನ ತಂದು ಅವನ ಎದುರು ನಿಲ್ಲಿಸ್ಬೇಕು. ಆಗ ಅವನು ಅವಳನ್ನ ಪ್ರೇಮ ಅಂತ ನಂಬ್ತಾನೆ, ನಮ್ ಕಂಟ್ರೋಲಿಗೆ ಸಿಕ್ಬಿಡ್ತಾನೆ. ಆಮೇಲೆ ಅವ್ನು ಸರಿ ಮಾಡೋದು ತುಂಬಾ ಸಲೀಸಮ್ಮ. ಸದ್ಯಕ್ಕೆ ಇರೋದು ಇದೊಂದೇ ದಾರಿ. ಸರಿ. ಆಂಟಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ಬೋದಾ? ಬನ್ನಿ ಬನ್ನಿ, ನಾನು ನಿಮ್ಗಾಗೆ ಕಾಯ್ತಿದ್ದೆ. ನಾನೊಂದು ವಿಷಯ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡ್ಬೇಕು, ಆಯ್ತಾ? ಓಕೆ ಆಂಟಿ. ನಿಮ್ ಚಿಕ್ಕಪ್ಪ ಲವ್ ಮಾಡ್ತಿದ್ ಹುಡುಗಿ ಅದೇ ನಿಮ್ ಪ್ರೇಮ ಆಂಟಿ ಹೇಗಿದ್ರು? ಅವ್ರು ಯಾವಾಗ್ಲೂ ಬಾಯಲ್ಲಿ ಬಬಲ್ ಗಮ್ ತಿನ್ಕೊಂಡೇ ಮಾತಾಡ್ತಿದ್ರು. ಪಟ್ ಪಟ್ ಅಂತ ಬಬಲ್ ಬಿಡ್ತಾ ಇದ್ರು. ಅವ್ರು ಬರೋದು, ಮಾತಾಡೋದು, ಹೋಗೋದು ಎಲ್ಲ ಏಕ್ದಮ್ ಫಾಸ್ಟ್. ಮಾತಕ್ ಮುಂಚೆ ಇಸ್ ಇಟ್ ಓಕೆ ಅಂತಿದ್ರು. ಅವ್ರು ಯಾವಾಗ್ಲೂ ತುಂತುನ್ ಬಟ್ಟೆನೆ ಹಾಕೊಂತಾ ಇದ್ರು. ಎಲ್ಲರಿಗೂ ಡೋಂಟ್ ಕೇರ್ ಅಂತಿದ್ರು. ನಮ್ ಚಿಕ್ಕಪ್ಪನ್ ಮಾತ್ರ ಲವ್ ಮಾಡ್ತಾ ಇದ್ರು.